ಆಗಲ್ಲ ಸರ್. ಹಿಜಾಬ್ ಬೇಡ ಅಂದ್ರೂ ಕೇಳಲಿಲ್ಲ, ಬ್ಯಾನರ್ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರು. ಇದು ತಹಸೀಲ್ದಾರರ ಮಾತು. ಶಿಕಾರಿಪುರದ ತಹಸೀಲ್ದಾರ್ ಸ್ಪಷ್ಟನೆ ಕೊಡ್ತಿದ್ದಾರೆ. ವಿದ್ಯಾರ್ಥಿಗಳ ಅಮಾನತಿಗೆ ಕಾರಣ ಇದು. ಬ್ರೇಕಿಂಗ್ ನ್ಯೂಸ್. ಭಯ ಬರಬೇಕು ಅಂತ ಕ್ರಮ ಕೈಗೊಳ್ಳಲಾಗಿದೆ. ಶಿಕ್ಷಣ ಕಡೆ ಗಮನ ಕೊಡ್ಲಿ ಅಂತ ಪ್ರಾಂಶುಪಾಲರು ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ತಹಸೀಲ್ದಾರ್ ಕವಿರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ನಿನ್ನೆ ದಿನ ಸ್ವಲ್ಪ ಅತಿರೇಕವಾಗಿ ಕಾಲೇಜಿನ ಆವರಣದಲ್ಲಿ ಬ್ಯಾನರ್ ಗಳನ್ನ ಇಟ್ಕೊಂಡು ಪೋಸ್ಟರ್ ಗಳನ್ನ ಇಟ್ಕೊಂಡು ಗಲಾಟೆಯನ್ನ ವಿದ್ಯಾರ್ಥಿನಿಯರು ಮಾಡಿದ್ರು. ಆ ಕಡೆಗೆ ಪ್ರಾಂಶುಪಾಲರು ಇಲ್ಲ ನೋಡಿ, ನೀವು ಇದೇ ರೀತಿಯ ಮುಂದುವರ್ತನೆಯನ್ನ ಮುಂದುವರಿಸಿದ್ರೆ ನಿಮ್ಮನ್ನೆಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡ್ಬೇಕಾಗ್ತದೆ ಅಂತ ಹೇಳಿ ತಿಳುವಳಿಕೆ ನೀಡಿದ್ದಾರೆ. ವಿದ್ಯಾರ್ಥಿನಿಯರು ಆಯ್ತು ಸರ್, ನಾವು ನಾಳೆ ಬರ್ತೇವೆ ನಮ್ಮ ಪೇರೆಂಟ್ಸ್ ಜೊತೆ ಚರ್ಚೆ ಮಾಡ್ಕೊಂಡು ಅಂತ ಹೇಳಿ ನಿನ್ನೆ ವಾಪಸ್ ತೆರಳಿದ್ದಾರೆ. ಒಂದ್ ವೇಳೆ ಇದೇ ಮುಂದುವರೆದನ್ನು ಅವ್ರು ಮುಂದುವರಿಸಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಕಾನೂನು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ವಿದ್ಯಾರ್ಥಿನಿಯರನ್ನು ಒಂದೇ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಸಾಫ್ಟ್ ಕಾರ್ನರ್ನ ಹೊಂದಿ ಅವರಿಗೆ ತಿಳುವಳಿಕೆ ನೀಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಕೆಲವೊಬ್ರು ಏನು ಲೀಡರ್ಸ್ ಅಂತ ಅನ್ಸ್ಕೊಂಡ ಕೆಲವು ವ್ಯಕ್ತಿಗಳು ವಿದ್ಯಾರ್ಥಿನಿಯರಿಗೆ ಕಾನೂನಿನ ಅರಿವನ್ನ ಮೂಡಿಸಿ ನ್ಯಾಯಾಲಯದ ತೀರ್ಪೇನಿದೆ ಅನ್ನೋದನ್ನ ತಿಳಿಸಿ ಅವರಿಗೆ ಸರಿಯಾದ ದಾರಿಯನ್ನ ಮಾರ್ಗದರ್ಶನ ಮಾಡಬೇಕಾದಂತವ್ರು ಕೂಡ ನೀವು ಶಾಲಾ ಆವರಣದಲ್ಲಿ ಗಲಾಟೆ ಮಾಡಿ, ಗದ್ದಲ ಮಾಡಿ, ನೀವು ಪ್ರತಿಭಟನೆಯನ್ನ ಮಾಡಿಸಿ, ಹಿಜಾಬನ್ನ ತೆಗಿಬೇಡಿ, ಘೋಷಣೆಗಳಿಗೆ ಹೋಗಿ ಅಂತ ಹೇಳಿ ಪ್ರಚೋದನೆಯನ್ನ ಕೊಡ್ತಾ ಇದ್ರು ಅಂತಕ್ಕಂಥದ್ದು ಪೊಲೀಸ್ನವ್ರ ಕಡೆಯಿಂದ ನನಗೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಬಂದಿದೆ. ಮತ್ತೆ ನಾನು ಕೂಡ ಶಿರಾಳಕೊಪ್ಪಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ನಂದೇ ಆದ ಸೋರ್ಸ್ ಮೂಲಕ ಕೂಡ ಅದೇ ರೀತಿಯ ಮಾಹಿತಿ ಬಂದಿತ್ತು. ಸೊ ಅಂತಹ ಸುಮಾರು 9 ಜನ ವ್ಯಕ್ತಿಗಳ ವಿರುದ್ಧ ಸಿಆರ್ಪಿಸಿ ಕಲಂ 108 ಅಡಿ ಮತೀಯ ಗಲಭೆಗೆ ಪ್ರಚೋದನೆಯನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ವರದಿಯನ್ನ ಪೊಲೀಸರು ಕೊಟ್ಟಿದ್ರು. ಈಗ ನಿನ್ನೆ ದಿನ ನಾನು ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ದೇನೆ. ಸೋಮವಾರ ನಾನು ಅದರ ವಿಚಾರಣೆಯನ್ನು ಕೂಡ ಇಟ್ಕೊಂಡಿದ್ದೇನೆ. ದೂರವಾಣಿ ಸಂಪರ್ಕದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲರು ಶ್ರೀ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್ ಸರ್, ನಮಸ್ಕಾರ. ಸರ್ ನಮಸ್ತೆ ಸರ್. ಪರಿಸ್ಥಿತಿ ಕೈಮೀರಿ ಹೋಯ್ತು, ಹಾಗಾಗಿ ಅಮಾನತಾದ್ರ ಸರ್? ಇಲ್ಲ ಸರ್, ಅದು ಅಮಾನತ್ ಅಂತ ಹೇಳಿದ್ರೆ ನಾವು ಇಲ್ಲಿ ಮಕ್ಕಳು ಸ್ವಲ್ಪ ಪಾಠ ಪ್ರವಚನಗಳಿಗೆ ಬೇರೆ ಮಕ್ಕಳಿಗೆ ತೊಂದರೆ ಆಗ್ತಾ ಇತ್ತು. ಯಾವ ತರ ಸರ್, ಹೇಗೆ ಅಂತ ಹೇಳಿದ್ರೆ ಅಂದ್ರೆ ಇಲ್ಲಿ ಮಕ್ಕಳು ಸ್ವಲ್ಪ ಇಲ್ಲೇ ಕೂತು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ರು. ಹಾಗಾಗಿ ಪಾಠ ಪ್ರವಚನಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವುಗಳು ಅವರಿಗೆ ನಿಮಗೆ ಯಾವ್ದೋ ಅನುಮಾನ ವ್ಯಕ್ತಪಡಿಸ್ತಾ ಇದ್ರಿ, ಯಾರೋ ಅವ್ರ ತರ ಇನ್ಯಾರೋ ಬರ್ತಾರೆ ಆ ತರ ಹಾಕೊಂಡು ಆ ತರ ಪ್ರಾಬ್ಲಮ್ ಆಗ್ತಿದೆ ಅಂತ, ಹೌದಾ ಸರ್? ಏನ್ ಸರ್? ಅಂದ್ರೆ ಬುರ್ಕಾ ಹಾಕೊಂಡು ಹಿಜಾಬ್ ಹಾಕೊಂಡು ಕಾಲೇಜು ವಿದ್ಯಾರ್ಥಿಗಳು ಅಲ್ಲದೇ ಇರೋರು ಒಳಗೆ ಬರ್ತಿದ್ದಾರೆ ಅಂತ, ಹೌದಾ ಸರ್? ಇಲ್ಲ ಆ ರೀತಿ ಅಲ್ಲ. ನಮ್ಮ ಹುಡುಗರು ನಮಗೆ ಇದೆಯಲ್ಲ ಸರ್, ನಮ್ಮ ಹುಡುಗರು ನಮಗೆ ಗೊತ್ತಾಗ್ತಾರೆ ಸರ್. ಆ ರೀತಿ ಎಲ್ಲ ಏನಿಲ್ಲ. ಅಲ್ಲ ಸ್ಟೇಜ್ ಮೇಲೆ ನಿಂತಲ್ಲಿ ಮಾತಾಡ್ತಿದ್ರು, ಅದಕ್ಕೆ ಕೇಳಿದೆ ಅಷ್ಟೇ. ಇಲ್ಲ ಸರ್, ಆ ರೀತಿ ಎಲ್ಲ ಏನಿಲ್ಲ. ಓಕೆ, ಸೊ ನಿಮ್ಮ ಹುಡುಗಿರೇ ಇದ್ದಾರೆ, ಅವರಿಂದ ತೊಂದರೆ ಆಗ್ತಾ ಇದೆ ಕ್ಲಾಸ್ ಮಾಡೋದಕ್ಕೆ? ಇಲ್ಲ, ಇವರು ಸುಮ್ಮನೆ ಏನೋ ಒಂದಿಷ್ಟು ಸ್ಲೋಗನ್ ಕೂಗ್ತಾರೆ, ನಮಗೆ ನ್ಯಾಯ ಬೇಕು ಅಂತ ಹೇಳಿ. ಆಯ್ತು, ಅದು ನಮ್ಮ ಕ್ಲಾಸ್ ಮಕ್ಕಳಿಗೆ ಸ್ವಲ್ಪ ಇರಿಟೇಟ್ ಆಗುತ್ತಲ್ಲ, ಹಾಗಾಗಿ ಅವರು ನಿನ್ನೆ ಒಂದು ಮನವಿ ಕೊಟ್ಟರು, ಸರ್ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ, ಸದ್ಯಕ್ಕೆ ಇವರು ನಮ್ಮ ಮಕ್ಕಳೇ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ನಾನು ಓರಲ್ ಆಗಿ ನಿಮ್ಮನ್ನ ಸದ್ಯಕ್ಕೆ ಸಸ್ಪೆಂಡ್ ಮಾಡಿದೀನಿ ಅಂತ ಪ್ರಯತ್ನ ಮಾಡಿದ್ರೆ ಸರ್? ಎಲ್ಲ ಕನ್ವಿನ್ಸ್ 3 ದಿವಸದಿಂದಲೂ ಆಯ್ತು. ಸುಮ್ಮನೆ ಹೇಳಿ ಸರ್, ಓರಲ್ ಆಗಿ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಇಂಡಿವಿಜುವಲ್ ಆಗಿ ಅವರಿಗೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಇವ್ ನೋಟಿಸ್ ಏನು ಪೋಷಕರಿಗಾಗ್ಲಿ ಇವರಿಗಾಗ್ಲಿ ನಾವು ಇಶ್ಯೂ ಮಾಡಿಲ್ಲ ಸರ್. ಓಕೆ, ಈಗ ಸಸ್ಪೆಂಡ್ ಅನ್ನೋ ಪದ ಇದೆಯಲ್ಲ ಸರ್, ಅದೊಂದು ಸ್ವಲ್ಪ ಮನಸ್ಸಿಗೆ ಘಾಸಿ ಆಗೋ ಪದ ಅದು ವಿದ್ಯಾರ್ಥಿಗಳಿಗೆ, ಹಾಗಾಗಿ ಕೇಳ್ತಿದ್ದೀನಿ. ಇಲ್ಲ ಸರ್, ಆ ರೀತಿ ನಾವು ಇದು ಮಾಡ್ಕೊಂಡಿಲ್ಲ. ಅವರಿಗೆ ಗೊತ್ತು ಮನ ಪರಿವರ್ತನೆ ಮಾಡ್ಲಿಕ್ಕೆ ಅದನ್ನ ಹೇಳಿದಾರೆ. ಆದ್ರಿಂದ ನಿನ್ನೆ ಏನ್ ಬಂದಿದ್ರು ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಿದ್ದಾರೆ. ನಾವು ಅವ್ರೇನು ಸಸ್ಪೆಂಡ್ ಮಾಡಿ ಆ ನಿಯಮ ಏನು ಪಾಲನೆ ಮಾಡಿ ಅದನ್ನೆಲ್ಲ ಬಿಟ್ಕೊಂಡಿದ್ದೇನು ಇಲ್ಲ ಸರ್. ಇವತ್ತು ಹೇಗಿದೆ ಸರ್ ಕ್ಯಾಂಪಸ್? ಆರಾಮಾಗಿ ಕೂತಿದ್ದಾರೆ ಸರ್ ಅವರು. ನಾವು ಹಿಜಾಬ್ ತೆಗೆದು ಹೊರಗಡೆ ಕ್ಲಾಸ್ ಒಳಗಡೆ ಹೋಗಲ್ಲ, ನಾವ್ ಇಲ್ಲೇ ಕೂರ್ತೀವಿ ಅಂತ ಕೂತಿದ್ದಾರೆ ಸರ್ ಸದ್ಯಕ್ಕೆ. ಏನ್ ಮಾಡೋ ಆಲೋಚನೆ ಸರ್ ನಿಮ್ದು? ಇಲ್ಲ ಸರ್, ಏನು ಮಾಡೋದು ಮಾಡಂಗಿ ನಮ್ಮ ಕೈಯಲ್ಲಿ ಏನಿದೆ ಸರ್. ಅಲ್ಲ, ತಹಸೀಲ್ದಾರು ಮತ್ತೆ DC ಅವ್ರು ಏನಂದ್ರು ಸರ್? ಇಲ್ಲ, ಅವ್ರೇನ್ ಹೇಳ್ತಾರೆ ಸರ್, ಅವರು ಹೇಗೆ ಇರ್ತಾರ ಆಗ ಇದನ್ನ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾರ ಅಷ್ಟೇ. ಅಂದ್ರೆ ಕೋರ್ಟ್ ಆದೇಶ ಬರೋ ತನಕ ಕಾಯ್ಲೇಬೇಕು. ಕೋರ್ಟ್ ಆದೇಶ ಬರೋ ತನಕ ನೀವು ಯಾವ್ದೇ ಕಾರಣಕ್ಕೂ ಅದು ಏನು ಯಥಾಸ್ಥಿತಿ ಮುಂದುವರಿಸಬೇಕು. ಅದು ಮಕ್ಕಳಿಗೆ ಅರ್ಥ ಆಗಿದೆ. ಹಾಗಾಗಿ ಅವರು ಆದ್ರೂ ಏನೋ ಅವರ ಇದನ್ನ ಪಾಲನೆ ಮಾಡ್ಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಸಹ ಅದನ್ನ ಹಿಂಜರಿತಾ ಇಲ್ಲ ಸರ್. ರೈಟ್ ಸರ್, ಥ್ಯಾಂಕ್ ಯು ಸೋಮಶೇಖರ್ ಸರ್, ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ.